ನಮ್ಮ ನಾಯಕರು ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಅವರ ಕನಸು ಕೂಡ ಅದು ಬಸವಣ್ಣನವರ ಕನಸು ಕೂಡ, ಕನಕದಾಸರ ಕನಸು ಕೂಡ, ಅದು ಅಂಬೇಡ್ಕರ್ ಸಾಹೇಬರ ಕನಸು ಕೂಡ, ಗಾಂಧೀಜಿಯವರ ಕನಸು ಕೂಡ. ಏನಪ್ಪ ಅಂದರೆ ಗ್ರಾಮ ವಾಸ್ತವ್ಯ. ಗ್ರಾಮ ವಾಸ್ತವ್ಯ ಬಸವಣ್ಣನವರ ಒಂದು ಕಲ್ಪನೆ, ಯೋಚನೆ. ಅಂತರ್ಜಾತಿ ವಿವಾಹವನ್ನು ಮಾಡಿಸಿದ್ರು. ಎಲ್ಲ ಸಮಾಜದವ್ರನ್ನೂ ಕೂಡ ಸಮಾನವಾಗಿ ಕಾಣಬೇಕು ಅಂತ ಕೆಲಸ ಮಾಡಿದ್ರು. ಅಂಥ ಒಂದು ಅದ್ಭುತವನ್ನು ಇವತ್ತು ಜಾರಿಗೆ ತಂದಿದ್ದು ಈ ದೇಶದಲ್ಲಿ. ಇವತ್ತು ಲಿಖಿತವಾಗಿ ಸಂವಿಧಾನವನ್ನು ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇವತ್ತು ನಮ್ಮೆಲ್ಲರಿಗೂ ಕೂಡ ಸಮಾನತೆಯನ್ನು ಕೊಟ್ಟಿದೆ. ಈ ದೇಶದಲ್ಲಿ ದೇವೇಗೌಡಜಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ದೇವೇಗೌಡ ಸಾಹೇಬರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಾಗ ಸ್ಥಳೀಯವಾಗಿ ನಮಗೆ ಮೀಸಲಾತಿಯನ್ನು ತಂದುಕೊಟ್ರು. ಗ್ರಾಮ ಪಂಚಾಯತಿ, ಪುರಸಭೆ, ನಗರಸಭೆ ಮತ್ತು ಕಾರ್ಪೊರೇಷನ್ಗಳಲ್ಲಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಗಳಲ್ಲಿ ಇವತ್ತು SC STಗಳಿಗೆ, OBCಗಳಿಗೆ ಮೀಸಲು ಕೊಡಬೇಕು, ಅಧ್ಯಕ್ಷರು ಉಪಾಧ್ಯಕ್ಷರಲ್ಲಿ ಅಂತೇಳಿ ಪ್ರಪ್ರಥಮ ಬಾರಿಗೆ ದೇಶದಲ್ಲಿ ಯಾರಾದರೂ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಇವತ್ತು ರಾಜಕೀಯವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ಅದು ಶ್ರೀಮಾನ್ ದೇವೇಗೌಡಜಿಯವರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಇವತ್ತು JDSನವರು ಎದೆ ತಟ್ಟಿ ಹೇಳ್ಕೊಳ್ಬೇಕಾಗಿದೆ. ಬಂಧುಗಳೇ, ಏನು ಮಾಡಿದ್ರು ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದು? SC ST ಹಣಕ್ಕೆ ಕನ್ನ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ನಮ್ಮ ರಾಜ ವೆಂಕಟಪ್ಪ ನಾಯಕರು ST ರಾಜ್ಯದ ಅಧ್ಯಕ್ಷರು, ನಾನು SC ವಿಭಾಗದ ಅಧ್ಯಕ್ಷ. ನಾವು ಮಾತಾಡಲೇಬೇಕು ಈ ವಿಚಾರನ. ಏನಪ್ಪ, ನಿಖಿಲ್ ಕುಮಾರಸ್ವಾಮಿ ಭಾಷಣ ಕೇಳಕ್ಕೆ ಬಂದಿದ್ದೀವಿ ನಾವೆಲ್ಲ, ಆಮೇಲೆ ಮೆಂಬರ್ಶಿಪ್ ಡ್ರೈವ್ ಮಾಡೋಕ್ಕೆ ಬಂದಿದ್ದೀವಿ. ಅವ್ರು ಏನು ಹೇಳ್ತಾರೆ ಕೇಳೋಣ ಅಂದರೆ, ಇವರು ಅಂದಾನಿಯವ್ರ ಭಾಷಣ, ಸುರೇಶ್ ಗೌಡ್ರ ಭಾಷಣ, ನಮ್ಮ ರಾಜ ವೆಂಕಟಪ್ಪನವ್ರ ಭಾಷಣ ಮಾಡ್ತಾನೆ ಇದ್ದಾರೆ. ಏನು ಬೇಡಿ, ಒಂದು ನಿಮಿಷದಲ್ಲಿ ನಾನು ಭಾಷಣ ಮುಗಿಸ್ಬಿಡ್ತೀನಿ, ಆಯಿತಾ? 25,000 ಕೋಟಿ SCP TSPಗೆ ಮೀಸಲಾಗಿ, ದಲಿತರಿಗೆ ಮೀಸಲಾಗಿಟ್ಟ ಹಣವನ್ನು ಬೇರೆ ಯೋಜನೆಗಳಿಗೆ ವರ್ಗಾವಣೆ ಮಾಡಿಕೊಟ್ಟಿದ್ದಾರೆ ಈ ನೀಚ ಸರ್ಕಾರ. ದಲಿತರನ್ನ ದುಡ್ಡನ್ನು ತಿಂದಿರ್ತಕ್ಕಂಥ ಈ ಸರ್ಕಾರ ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ದಲಿತರು ಕೂಡ ಈ ಪಕ್ಷಕ್ಕೆ ವೋಟ್ ಹಾಕಲ್ಲ, ಕಾಂಗ್ರೆಸ್ಗೆ. ಯಾಕೆ ಹಾಕಲ್ಲ ಅಂದರೆ ನಮ್ಮ ದುಡ್ಡು ತಿಂದ್ಬಿಟ್ಟವ್ರೆ 25,000 ಕೋಟಿ. ರಾಜ ವೆಂಕಟಪ್ಪ ನಾಯ್ಕ ಅವರೇ ಎಷ್ಟು ತಿಂದವ್ರೆ? SC ST ಹಣ, SCP TSP ಹಣ, SCಗಳದು STಗಳದು. ಬಟ್ಟೆ ಇಲ್ಲದೆ ಜನ, ಒಟ್ಟು ಊಟ ಇಲ್ಲದೆ ಜನ, ವಿದ್ಯೆ ಇಲ್ಲದೆ ಜನ, ತಲೆಗೆ ಎಣ್ಣೆ ಇಲ್ದಿರೋ ಜನ, ಸ್ನಾನ ಮಾಡೋಕ್ಕೆ ಸೋಪ್ ಇಲ್ಲದೆ ಇರ್ತಕ್ಕಂಥ ಬಡ ಜನರ ಇದು ಹಣವನ್ನು ನುಂಗ್ಬಿಟ್ರಲ್ರಿ ಕಾಂಗ್ರೆಸ್ನವ್ರು. ಸಿದ್ದರಾಮಣ್ಣ ದೇವ್ರು ಒಳ್ಳೇದು ಮಾಡ್ತಾನೇನ್ರಿ ನಿಮಗೆ? SC STಗೆ ಒಟ್ಟಿಗೆ ಹೊಡಿತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ ಸಿದ್ದರಾಮಣ್ಣ. ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ದಲಿತರು ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತಕ್ಕಂಥದ್ದನ್ನ ಈ ಮಾಲೂರಿನ ವೇದಿಕೆ ಮೇಲೆ ನಿಮಗೆ ಇವತ್ತು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ದುಡ್ಡ ಈ ರೀತಿ ಬೇಕಾಬಿಟ್ಟು ತಿಂದ್ರಲ್ಲ, ಇದು ಸರಿಯಾ ಸಿದ್ದರಾಮಣ್ಣ? 189 ಕೋಟಿ ವಾಲ್ಮೀಕಿ ನಿಗಮದ ಹಣವನ್ನು ಇವತ್ತು ದುಡ್ಡು ಸಮೇತ ನುಂಗ್ಬಿಟ್ರಲ್ಲ ಸಿದ್ದರಾಮಣ್ಣ. ಇದು ಯಾವ ನ್ಯಾಯ ಅಂತಕ್ಕಂಥದ್ದನ್ನ ಇವತ್ತು ನಾವು SC ST ಸಮಾಜ ಈ ರಾಜ್ಯದಲ್ಲಿ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಈ ವೇದಿಕೆ ಮೇಲೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಈ SC STಗಳ ಶಾಪ ನಿಮಗೆ ಈ ಪಕ್ಷಕ್ಕೆ ತಟ್ಟುತ್ತೆ. ಮುಂದಿನ ದಿನಗಳಲ್ಲಿ 35-40 ಸೀಟ್ಗೆ ಇಳಿದು ಬಿಡ್ತೀರಿ ನೀವು ಕಾಂಗ್ರೆಸ್ನ ಸಿದ್ದರಾಮಣ್ಣ. ಇವತ್ತು ಮಾಲೂರಲ್ಲಿ ನಿಮ್ಗೆ ಹೇಳ್ತಾ ಇದ್ದೇವೆ. ಇವತ್ತು ಮಾಲೂರಿನಲ್ಲಿ ಹೇಳ್ತಾ ಇರ್ತಕ್ಕಂಥ ಮಾತು 2028ಕ್ಕೆ ನಿಜ ಆಗುತ್ತೆ. ನಮ್ಮ ನಾಯಕರನ್ನ ಮಳವಳ್ಳಿಲಿ ಅಶ್ವಮೇಧ ಕುದುರೆ ಅಂತ ಹೆಸರು ಕಟ್ಟಿದ್ದೀನಿ. ಏನು ಅಶ್ವಮೇಧ ಕುದುರೆ? ಯಾರು? ನಿಖಿಲ್ ಕುಮಾರಸ್ವಾಮಿ ಅವರು ಅಶ್ವಮೇಧ ಕುದುರೆ. ಈ ರಾಜ್ಯದಲ್ಲಿ ಬಿಟ್ಟಿದ್ದೀವಿ ಅಶ್ವಮೇಧ ಕುದುರೆಯನ್ನ.
ತಾಕತ್ತಿರೋ ಕಾಂಗ್ರೆಸ್ ಪಕ್ಷದವರು ಯಾರು ಬೇಕಾದ್ರೂ ಕಟ್ಟಾಕ್ಬೋದು ಅಂತ ಹೇಳಿದೀವಿ. ಅದಕ್ಕೆ ಉತ್ತರನೇ ಇಲ್ಲ ಕಾಂಗ್ರೆಸ್ ಅವ್ರ ಹತ್ರ. ಯಾಕಂದ್ರೆ ಕಟ್ಟಾಕಕ್ಕಾಗಲ್ಲ ಅವ್ರ ಕೈಲಿ. ಅಶ್ವಮೇಧ ಕುದುರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕಟ್ಟಾಕಕ್ಕೆ ಯಾರು ಇಲ್ಲ. ಹೋರಾಟ ಮಾಡಕ್ಕೆ ಇಳಿದಿದ್ದಾರೆ ಬೀದಿಗೆ. ಇವತ್ತು ಅವ್ರ ಹೋರಾಟ ನಿರಂತರವಾಗಿರುತ್ತೆ. ಈ ರಾಜ್ಯದಲ್ಲಿ ಬಡವರ ಪರವಾಗಿರುತ್ತೆ, ದೀನ ದಲಿತರ ಪರವಾಗಿರುತ್ತೆ, ರೈತರ ಪರವಾಗಿರುತ್ತೆ, ಮಹಿಳೆಯರ ಪರವಾಗಿರುತ್ತೆ, ಅಲ್ಪಸಂಖ್ಯಾತರ ಪರವಾಗಿರುತ್ತೆ. ಕುಮಾರಸ್ವಾಮಿ ಅವರ ಹೋರಾಟ ನಾವೆಲ್ಲರೂ ಕೂಡ ಅವ್ರಿಗೆ ಶಕ್ತಿ ತುಂಬೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ಮಾತು ಕೊನೆದಾಗಿ ಹೇಳ್ತಾನೆ. ಕಾಂಗ್ರೆಸ್ನವ್ರು ಹೇಳ್ತಾರೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಬಿಜೆಪಿ ಅವರು ಹೇಳ್ಬಿಟ್ಟವ್ರೆ ಅಂತ. ಪಾಪ ಸಂವಿಧಾನವನ್ನ ಭಾರತ ದೇಶದ ಸ್ವತಂತ್ರದ ಇತಿಹಾಸದಲ್ಲಿ 76 ವರ್ಷದ ಇತಿಹಾಸದಲ್ಲಿ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿ ಅವರು ಈ ಸಂವಿಧಾನವನ್ನ ತಿದ್ದುಪಡಿ ಮಾಡಿ ಬದಲಾವಣೆ ಮಾಡಿದವರು 98 ಬಾರಿ. ಯಾರು? ಕಾಂಗ್ರೆಸ್ನವರು. 98 ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಇವತ್ತು ತಿದ್ದಿರ್ತಕ್ಕಂಥವ್ರು ಇದೇ ಕಾಂಗ್ರೆಸ್ನವರು. 75ನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಜಾರಿಗೆ ತಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಸಸ್ಪೆಂಡ್ ಮಾಡಿ ಅಂಬೇಡ್ಕರ್ಗೆ ಮೊದಲನೇ ಬಾರಿ ಈ ದೇಶದಲ್ಲಿ ಅವಮಾನ ಮಾಡಿದವರು ಯಾರಾದರೂ ಇದ್ರೆ ಅದು ಶ್ರೀಮತಿ ಇಂದಿರಾ ಗಾಂಧಿ. ಯಾರೋ ಇವತ್ತು ದಲಿತ ನನ್ನ ಸಮಾಜದವ್ರು ಇಲ್ಲಿ ಬಂದಿದ್ದೀರಿ. ಯಾರೋ ಅಂಬೇಡ್ಕರ್ಗೆ ಅವಮಾನ ಮಾಡಿದ ಯಾರು? ಕಾಂಗ್ರೆಸ್ನವರು. ಅದಕ್ಕೆ ನಾವು ಕಾಂಗ್ರೆಸ್ ಓಟ್ ಹಾಕ್ಬೇಕಾ? ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ನನ್ನ ಸಮಾಜ ಇವತ್ತು ಮತ ಚಲಾಯಿಸಬೇಕು. ನಮ್ಮ ಕುಮಾರಣ್ಣಂಗೆ, ದೇವೇಗೌಡ ಸಾಹೇಬರಿಗೆ ಶಕ್ತಿ ತುಂಬಬೇಕು. ನಿಖಿಲ್ ಕುಮಾರಸ್ವಾಮಿ ಅವರ ಹೋರಾಟಕ್ಕೆ, ಪಕ್ಷದ ಸಂಘಟನೆಗೆ ನಾವೆಲ್ಲರೂ ಕೂಡ ಶಕ್ತಿ ತುಂಬಬೇಕು. ಅವ್ರ ಜೊತೆ ನಾವು ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ನಮ್ಮ ರಶ್ಮಿ ರಾಮೇಗೌಡರಿಗೆ ಮತ್ತು ಜಿಲ್ಲಾ ಎಲ್ಲ ನಾಯಕರಿಗೆ, ಕ್ಷೇತ್ರದ ಅಧ್ಯಕ್ಷರಿಗೆ, ನಿಮ್ಮೆಲ್ರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಭೀಮ್, ಜೈ ಕರ್ನಾಟಕ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.